ಹಿಂದಿಯಲ್ಲಿ 1 ಮಾರ್ಕ್ ಹೋಗಿದೆ ಸರ್. 624 ಬರ್ತದೆ ಅಂತ ನಾನು ನಿರೀಕ್ಷೆ ಮಾಡಿದ್ದೆ. 1 ಮಾರ್ಕ್ ಹಿಂದಿಯಲ್ಲಿ ಹೋಗ್ತದೆ ಅಂತ ಗೊತ್ತಾಗಿತ್ತು. ನಮಗೆ ಟೀಚರ್ಸ್ ತುಂಬ ಸಪೋರ್ಟ್ ಮಾಡಿದ್ದಾರೆ. ಎಲ್ಲರೂ ಕೂಡ ನನಗೆ ಪಾಠಕ್ಕೆ ಇಲ್ಲದವರು ಕೂಡ ಪಾಠಕ್ಕೆ ಇದ್ದವರು ಕೂಡ ಎಲ್ಲರೂ ಕೂಡ ನನಗೆ ಸಪೋರ್ಟ್, ಅಂದರೆ ಎಲ್ಲರಿಗೊಂದು ಹೋಪ್ ಇತ್ತು ನನ್ನ ಮೇಲೆ. ಒಂದು ಡೆಡಿಕೇಶನ್ ಇತ್ತು, ಅದು ನಾನು ಗಮನಿಸಿದ್ದೇನೆ. ನಮ್ಮಿಂದೆಲ್ಲ ಹೆಲ್ಪ್ ಕೇಳಿದ್ದು ಬಹಳ ಕಡಿಮೆ ಅಂದರೆ ಅಕಾಡೆಮಿಕ್ ವಿಷಯಕ್ಕೆ. ನಾವು ಸ್ಟ್ರಾಟಜಿ ಎಲ್ಲ ಕೆಲವು ಹೇಳ್ತಿದ್ದೆ. ನಾನು ಕಲಿಕೆಯಲ್ಲಿಯೂ ಇದ್ದೇನೆ ಎನ್ನುವುದನ್ನು ಅವ ತೋರಿಸಿದ್ದಾನೆ. ಕಲಿಕೆಯಲ್ಲಿಯೂ ಮತ್ತು ಸಾಂಸ್ಕೃತಿಕವಾಗಿಯೂ ಎರಡರಲ್ಲಿಯೂ ಕೂಡ ತನ್ನನ್ನು ತೊಡಗಿಸಿಕೊಂಡದ್ದು ನಮಗೆ ಖುಷಿ ಆಯಿತು. ತುಂಬ ವಿಷಯಗಳಲ್ಲಿ ಅವನೊಂಥರ ಹೇಗೆ ಅಂತ ಹೇಳಿದರೆ ಅವನಿದ್ರೆ ಒಂದು ಖುಷಿಯೇ ಬೇರೆ ಅದು. ಪ್ರಿಯ ವೀಕ್ಷಕರೇ ನಮಸ್ತೆ. SSLC ಫಲಿತಾಂಶ ಪ್ರಕಟಗೊಂಡಿದೆ. ಎಂದಿನಂತೆ ಸುಳ್ಯ ತಾಲೂಕಿನ ವಿದ್ಯಾಸಂಸ್ಥೆಗಳು ಅದೇ ರೀತಿಯಲ್ಲಿ ವಿದ್ಯಾರ್ಥಿಗಳು ಕೂಡ ಅತ್ಯಧಿಕ ಅಂಕಗಳೊಂದಿಗೆ ಶೋಭಿಸಿದ್ದಾರೆ. ರಾಜ್ಯ ಮಟ್ಟದಲ್ಲಿ ಸ್ಥಾನವನ್ನು ಪಡೆದಿದ್ದಾರೆ. ಒಂದು ವಿಶೇಷ ಸಂದರ್ಭ. ಈ ಬಾರಿ ಸುಳ್ಯದಲ್ಲಿ ಒಬ್ಬ ಸರ್ಕಾರಿ ಶಾಲೆಯ ಓರ್ವ ವಿದ್ಯಾರ್ಥಿ SSLC ಪರೀಕ್ಷೆಯಲ್ಲಿ ರಾಜ್ಯಕ್ಕೆ ದ್ವಿತೀಯ ಸ್ಥಾನಿಯಾಗಿದ್ದಾರೆ. 624 ಅಂಕ ಪಡೆಯುವ ಮೂಲಕ. ಮೊನ್ನೆ PUC ಫಲಿತಾಂಶ ಬಂದ ದಿನವೂ ಈ ಮನೆಗೆ ಭೇಟಿ ನೀಡಿದ್ದೆ. ಇವತ್ತು ಕೂಡ ಅಲ್ಲಿಗೆ ಹೋಗ್ತಾ ಇದ್ದೇನೆ, ಮಾಹಿತಿಯನ್ನು ನೀಡ್ತೇನೆ, ಬನ್ನಿ. ಸುಳ್ಯ ಜೂನಿಯರ್ ಕಾಲೇಜಿನ ಪ್ರೌಢಶಾಲಾ ವಿಭಾಗದ ವಿದ್ಯಾರ್ಥಿ SSLC ವಿದ್ಯಾರ್ಥಿ ಸೃಜನಾದಿತ್ಯ ಶೀಲ ಈ ಬಾರಿ 624 ಅಂಕಗಳೊಂದಿಗೆ ರಾಜ್ಯ ಮಟ್ಟದಲ್ಲಿ ದ್ವಿತೀಯ ಸ್ಥಾನಿಯಾಗಿರುವಂಥದ್ದು. ನಮ್ಮೊಂದಿಗೆ ಸೃಜನಾದಿತ್ಯ ಶೀಲ. ಜೊತೆಗೆ ನಾನು ಇತ್ತೀಚೆಗಷ್ಟೇ ಕಳೆದ ವಾರವಷ್ಟೇ PUCಯಲ್ಲಿ ಅತ್ಯಧಿಕ ಅಂಕ ಪಡೆಯುವ ಮೂಲಕ ಸಂದರ್ಶನ ಮಾಡಿದ್ದ ಕೃತಸ್ವರ ದೀಪ್ತ ನಮ್ಮ ಜೊತೆಗಿದ್ದಾರೆ. ಅಣ್ಣ ತಮ್ಮ ಸೃಜನಾದಿತ್ಯ ಶೀಲ, ಕಂಗ್ರಾಚುಲೇಷನ್. ಥ್ಯಾಂಕ್ ಯು ಸರ್. ಏನು ಅನ್ನಿಸ್ತಾ ಇದೆ? ತುಂಬ ಖುಷಿ ಆಗ್ತಿದೆ ಸರ್. ಆಬ್ವಿಯಸ್ಲಿ ತುಂಬ ಖುಷಿ, ಅಂದರೆ ಒಳ್ಳೆ ಮಾರ್ಕ್ ಅದು. ಮತ್ತು ಅಂದರೆ ಅಷ್ಟು ಪ್ರಯತ್ನ ಪಟ್ಟಿದ್ದೇನೆ ಕೂಡ ನಾನು. ನಾನು ಇವರನ್ನು ಪರಿಚಯ ಮಾಡುವುದು ಬಿಟ್ಟೆ. ಇವರು ಸುಳ್ಯ ಜೂನಿಯರ್ ಕಾಲೇಜಿನ ಪ್ರೌಢಶಾಲಾ ವಿಭಾಗದ ಶಿಕ್ಷಕರಾಗಿರುವಂಥ ಜಾನಪದ ಸಂಶೋಧಕ, ಕಥೆಗಾರ ಡಾಕ್ಟರ್ ಸುಂದರ್ ಕೇನಾಜೆ ಮತ್ತು ಎಲಿಮಲೆ ಸರ್ಕಾರಿ ಪ್ರೌಢಶಾಲೆಯ ಶಿಕ್ಷಕಿ ರಾಜೇಶ್ವರಿ ದಂಪತಿಯ ಪುತ್ರರು. ಇಬ್ಬರು ಕೂಡ ಒಳ್ಳೆಯ ಸಾಧನೆ ಮಾಡಿದ್ದಾರೆ. ಖಂಡಿತವಾಗಿಯೂ ಮತ್ತೊಮ್ಮೆ ಅಭಿನಂದನೆ ವ್ಯಕ್ತಪಡಿಸ್ತಾ, ಯಾವ ಸಬ್ಜೆಕ್ಟಲ್ಲಿ ಎಷ್ಟು ಅಂಕ ಅಂತ ಹೇಳುವಂಥ ಪ್ರಮೇಯ ಇಲ್ಲ, ಯಾಕಂದರೆ ಒಂದರಲ್ಲಿ ಮಾತ್ರ ಕಡಿಮೆ ಅಲ್ಲ. ಯಾವುದರಲ್ಲಿ ಕಡಿಮೆ ಅದು? ಹಿಂದಿಯಲ್ಲಿ 1 ಮಾರ್ಕ್ ಹೋಗಿದೆ ಸರ್ ಅದು. ಓಕೆ. ನಿರೀಕ್ಷೆ ಮಾಡಿದ್ರೆ 624 ಬರ್ತದೆ ಅಂತ ನಾನು ನಿರೀಕ್ಷೆ ಮಾಡಿದ್ದೆ. 1 ಮಾರ್ಕ್ ಹಿಂದಿಯಲ್ಲಿ ಹೋಗ್ತದೆ ಅಂತ ಗೊತ್ತಾಗಿತ್ತು. ಹಾಗೆ ಮತ್ತು ಉಳಿದಲ್ಲೆಲ್ಲ ಕೂಡ ಫುಲ್ ಬರ್ತದೆ ಅಂತ ನನಗೊಂದು ಹೋಪ್ ಇತ್ತು. ಓಕೆ. ಹಾಗೆ. ಹೇಗೆ ಸ್ಟಡಿ ಮಾಡ್ತಾ ಇದ್ರಿ? ಸ್ಟಡಿ ಅಂದರೆ ನಾನು ತುಂಬ ಟೆನ್ಷನ್ ಹಾಕ್ಕೊಂಡು ಅಥವಾ ಈ ರಾತ್ರಿ ಇಡೀ ನಿಂತ ಅಂತ ಏನು ಓದಲಿಲ್ಲ. ನಾನು ಹೇಗೆ ನಾರ್ಮಲ್ ಆಗಿ ಓದ್ತಿದ್ದೆ, ತುಂಬ ಚೆಂದ ಮಾಡಿ, ಅಂದರೆ ಏನು ಟೆನ್ಷನ್ ಮಾಡದೆ ತುಂಬ ಚೆಂದಾಗಿ ಓದಿದ್ದೇನೆ. ಮತ್ತು ಆಗಾಗ ಬ್ರೇಕ್ ಎಲ್ಲ ತಗೊಳ್ತಿದ್ದೆ, ಮತ್ತು ಬೇರೆ ಬೇರೆ ಆ್ಯಕ್ಟಿವಿಟೀಸಲ್ಲಿ ಕೂಡ ಭಾಗವಹಿಸ್ತಿದ್ದೆ ನಾನು. ಮಾತ್ರ ಕಲಿಯೋದನ್ನು ಮಾತ್ರ ಬಿಡಲಿಲ್ಲ. ಡೈಲಿ ಸ್ಟಡಿ ಮಾಡ್ತಿದ್ದೆ, ಚೆನ್ನಾಗಿ ಎಷ್ಟು ಓದ್ತೇನೆ ಅದು ಮಾತ್ರ ಚೆಂದ ಓದ್ತಿದ್ದೆ. ಕ್ಲಾಸಲ್ಲಿ ಕೂಡ ಒಳ್ಳೆ ಗಮನ ಇಟ್ಟು ಟೆಕ್ಸ್ಟ್ ಬುಕ್ಕನ್ನು ಸರಿಯಾಗಿ ಓದ್ತೇನೆ, ಅದೇ ಸಾಕು ಕೂಡ. ಟೆಕ್ಸ್ಟ್ ಬುಕ್. ಬೇರೆ ಆ್ಯಕ್ಟಿವಿಟೀಸಲ್ಲಿ ಏನದಲ್ಲ ಇದ್ರಿ? ನಾನು ಸ್ಪೋರ್ಟ್ಸಲ್ಲಿದ್ದೆ, ಮತ್ತು ಒಂದು ಫಿಲಮ್ ಶೂಟಿಂಗಿಗೆಲ್ಲ ಹೋಗಿದ್ದೆ. ಆಮೇಲೆ ನಾಟಕ ಮತ್ತು ಇಂಥದ್ದೆಲ್ಲ ಸ್ವಲ್ಪ ಸೇರಿದ್ದೇನೆ, ಅದರಲ್ಲೆಲ್ಲ ಭಾಗವಹಿಸಿದ್ದೇನೆ ನಾನು. ಅದೆಲ್ಲ ಆಸಕ್ತಿಯ ಸಂಗತಿಗಳ? ಅದೆಲ್ಲ ನನಗೆ ಕಲ್ಚರಲ್ ಆಗಿ. ಏನು ಶೂಟಿಂಗ್ ಒಂದು ಫಿಲಮ್ ಶೂಟಿಂಗ್ ಇತ್ತು. ಅದು ಕಳೆದ ವರ್ಷ ಅದಕ್ಕೆ ನಾನು ಆಡಿಷನ್ಗೆ ಸೆಲೆಕ್ಟ್ ಆಗಿದ್ದೆ. ಅದಕ್ಕೋಸ್ಕರ ಆ ಶೂಟಿಂಗಿಗೆ ಕರೆದಿದ್ರು. ಅದರಲ್ಲಿ ಶೂಟಿಂಗಲ್ಲಿ ಹೋಗಿದ್ದೆ ನಾನು. ನಮ್ಮ ಶಾಲೆಯಿಂದ ನಮ್ಮ HM ಸರ್ ಮತ್ತು ಟೀಚರ್ಸ್ಗಳ ಒಂದು ಸಪೋರ್ಟ್ ಮತ್ತು ನಮ್ಮ ಟೀಮಿಂದ ನಾನು ನ್ಯಾಷನಲ್ ಲೆವೆಲಲ್ಲಿ ರೋಲ್ ಪ್ಲೇಯಲ್ಲಿ ಹೋಗಿದ್ದೆ. ಅಲ್ಲಿ 3rd ನ್ಯಾಷನಲ್ ಲೆವೆಲಲ್ಲಿ ಪಡ್ಕೊಂಡಿದ್ದೇನೆ. ಜೊತೆಗೆ ಸೈನ್ಸ್ ಡ್ರಾಮಾ ಮತ್ತು ಇನ್ನಿತರ ಪ್ರತಿಭಾ ಕಾರಂಜಿಯಲ್ಲಿ ಕೂಡ ಹೋಗಿ ರಾಜ್ಯ ಮಟ್ಟಕ್ಕೆ ನಾನು ಹೋಗಿದ್ದೇನೆ. ನೆಕ್ಸ್ಟ್ ನಮ್ಮ ರಂಗಮಯೂರಿಯ ಲೋಕೇಶ್ ಬೈಲು ಸರ್ ಇದ್ದರು, ಅವರ ಪ್ರೋತ್ಸಾಹ ಮತ್ತು ನಮ್ಮ ಡ್ಯಾನ್ಸರ್ ಅವರ ಒಂದು ಬೆಂಬಲದಿಂದ ನಾನು ನ್ಯಾಷನಲ್ ಲೆವೆಲ್ ಡ್ಯಾನ್ಸಿಗೆ ಸಹ ಹೋಗಿದ್ದೆ. ಆಮೇಲೆ ಯಕ್ಷಗಾನದಲ್ಲಿ ಕೂಡ ನಾನು ತುಂಬ ಅಳವಡಿಸಿಕೊಂಡಿದ್ದೇನೆ ನಾನು. ಮತ್ತು ತುಂಬ ಅದರ ಹಂತ ಕಲ್ಚರಲ್ ಆಗಿ ತುಂಬ ನಾನು ಅಳವಡಿಸಿಕೊಂಡಿದ್ದೇನೆ ನಾನು. ಮತ್ತು ರಂಗಮಯೂರಿ ಇಂಥ ತುಂಬ ಕಲಾಶಾಲೆಗಳೇನಿದೆ ಅಲ್ಲೆಲ್ಲ ನಾನು ಹೋಗಿ ಅವರ ಸಮ್ಮರ್ ಕ್ಯಾಂಪ್ಗಳಲ್ಲೆಲ್ಲ ನಾನು ಭಾಗವಹಿಸಿದ್ದೇನೆ. ಅಲ್ಲಿ ವಾಲಂಟಿಯರ್ ಆಗಿ ಅವರಿಗೆ ತುಂಬ ಹೆಲ್ಪ್ ಎಲ್ಲ ಮಾಡಿದ್ದೇನೆ. ಅಪ್ಪ ಅಮ್ಮ ಇಬ್ಬರು ಕೂಡ ಶಿಕ್ಷಕರು. ಏನು ಮನೆಯಲ್ಲಿ ಟಿಪ್ಸ್ ಕೊಡ್ತಾ ಇದ್ದಾರೆ? ಅಪ್ಪ ಅಮ್ಮ ತುಂಬ ಸಪೋರ್ಟ್ ಮಾಡಿದ್ದಾನೆ. ಅಪ್ಪ ಅಮ್ಮ ಮತ್ತು ಅಣ್ಣ ಕೂಡ 3 ಜನ ತುಂಬ ಸಪೋರ್ಟ್ ಮಾಡ್ತಿದ್ರು. ಅವರಿಗೂ ಶಿಕ್ಷಕರು ನನಗೆ ಹೇಳಿಕೊಡ್ತಿದ್ರು ಸಹ, ಮತ್ತು ಹೇಗೆ ಕಲಿಬೇಕು ಅದೆಲ್ಲ ಕೂಡ ಹೇಳ್ತಾಯಿದ್ರು. ಮತ್ತು ಅಣ್ಣ ಅವನು 10th ಮುಗಿಸಿ ಅವನ ಏನೆಲ್ಲ ಮೆಟೀರಿಯಲ್ಸ್ ಇತ್ತು ಅದನ್ನೆಲ್ಲ ಅವನು
ಸರಿಯಾಗಿ ಇಟ್ಟು ಮೇಂಟೈನ್ ಮಾಡಿ ನನಗೆ ಕೊಟ್ಟಿದ್ದ, ಅದು ಹೆಲ್ಪ್ ಆಯಿತು. ತುಂಬ ಸಪೋರ್ಟ್ ಮಾಡಿದ್ದಾರೆ ಅವರು. ಹಾಗೆ ಕಾಲೇಜ್ ಕಡೆಯಿಂದ, ಶಾಲೆ ಕಡೆಯಿಂದ? ಶಾಲೆದು ತುಂಬ ಹೇಳಬೇಕದು. ನಮಗೆ ಟೀಚರ್ಸ್ ತುಂಬ ಸಪೋರ್ಟ್ ಮಾಡಿದ್ದಾರೆ. ಎಲ್ಲರೂ ಕೂಡ ನನಗೆ ಪಾಠಕ್ಕೆ ಇಲ್ಲದವರು ಕೂಡ, ಪಾಠಕ್ಕೆ ಇದ್ದವರು ಕೂಡ ಎಲ್ಲರೂ ಕೂಡ ನನಗೆ ಸಪೋರ್ಟ್, ಅಂದರೆ ಎಲ್ಲರಿಗೊಂದು ಹೋಪ್ ಇತ್ತು ನನ್ನ ಮೇಲೆ, ತುಂಬ ಭರವಸೆ ಇಟ್ಟಿದ್ರು ನನ್ನ ಮೇಲೆ. ಮತ್ತು ಪಾಠ ಆಗಿರ್ಬೋದು ಅಥವಾ ಯಾವುದೇ ಮೋಟಿವೇಶನ್ ಕೊಡೋದು ಅದು ಯಾವಾಗಲೂ ನನಗೆ ಕೊಡ್ತಿದ್ರು. HM ಕೂಡ, ನಮ್ಮ ಎಲ್ಲರೂ ಟೀಚರ್ಸ್ ಏನಿದ್ದಾರೆ ಅವ್ರು, ನಾನು ಹೇಳ್ಬೇಕಾದ್ರೆ ನನ್ನ ಕ್ಲಾಸ್ಮೇಟ್ಸ್, ನನ್ನ ಫ್ರೆಂಡ್ಸ್ ಏನಿದ್ದಾರೆ ಅವರು ಕೂಡ ನನ್ನ ಮೇಲೆ ತುಂಬ ಒಂದು ಭರವಸೆ ಇಟ್ಟು ನನಗೆ ಹೆಲ್ಪ್ ಮಾಡಿದ್ದಾರೆ. ಎಲ್ಲರೊಟ್ಟಿಗೂ ಫ್ರೆಂಡ್ಲಿ ಆಗಿದ್ದೆ ನಾನು. ಸೊ ನನಗೆ ಅವರು ತುಂಬ. ಓಕೆ, ಈ ಪೂರ್ತಿ ಹೆಸರೇನು? ಸೃಜನಾದಿತ್ಯ ಶೀಲ. ಏನಿದ್ರ ಅರ್ಥ? ಇದರ ಅರ್ಥ ಅಂದರೆ ಸೂರ್ಯನ ಹಾಗೆ, ಆದಿತ್ಯ ಅಂದರೆ ಸೂರ್ಯನ ಹಾಗೆ ಹೊಸ ಹೊಸ ವಿಷಯಗಳನ್ನು ತಿಳ್ಕೊಳ್ಳುವವ ಮತ್ತು ಅದನ್ನು ಸೃಷ್ಟಿಸುವವ ಅಂತ. ಓಕೆ, ಹಾಗಾಗಿ ಅದು ನಿಜ, ಅಕ್ಷರಶಃ ನಿಜ ಆಗಿದೆ. ಮತ್ತೊಮ್ಮೆ ಅಭಿನಂದನೆಗಳು. ಏನು ಗುರಿ ಇದೆ ಮೊದಲು? ನಾನು ಈಗ ನೆಕ್ಸ್ಟ್ ಸೈನ್ಸ್ ತಗೊಳ್ತೇನೆ, PUCಯಲ್ಲಿ PCMB. ನೆಕ್ಸ್ಟ್ CET ಒಂದು ಎಕ್ಸಾಮ್ ಬರೀತಾನೆ. ನೆಕ್ಸ್ಟ್ ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಡಿಸೈನ್ NID ಗುಜರಾತಿನ ಆ ಒಂದು ಎಕ್ಸಾಮ್ ಇದೆ. ಅದರಲ್ಲಿ ಫಿಲ್ಮ್ ಮೇಕಿಂಗಿಗೆ ನಾನು ಎಕ್ಸಾಮ್ ಬರೆದು ಮತ್ತು ಅದಕ್ಕೆ ಫೋಕಸ್ ಮಾಡ್ತೇನೆ ನಾನು. ಮತ್ತು ಅದರಲ್ಲೇ ಆ್ಯಕ್ಟರ್, ಡೈರೆಕ್ಟರ್ ಮತ್ತು ಆ ಫಿಲಮ್ ಫೀಲ್ಡಲ್ಲೇ ಸದ್ಯಕ್ಕೆ ನಾನು ಗುರಿ ಇಟ್ಕೊಂಡಿದ್ದೇನೆ. ಓಕೆ, ಒಳ್ಳೆಯದಾಗಲಿ. ಅಣ್ಣನಿಗೆ ಮೊನ್ನೆ ಹೆಚ್ಚು ಅಂಕ ಬಂದಾಗ ತಮ್ಮ ಖುಷಿಯಿಂದ ಮಾತಾಡಿದರು ಅಲ್ವಾ? ನಿಮಗೆಷ್ಟು SSLC ಮಾರ್ಕ್ ಇತ್ತು? ನನಗೆ 604 ಬಂದಿತ್ತು. 604 ಬಂದಿತ್ತು. ಈ ತಮ್ಮನ ಸಾಧನೆ ಬಗ್ಗೆ ಏನು? ನನಗೆ ತುಂಬ ಖುಷಿ ಆಗ್ತಾ ಉಂಟು. ಅವನು ಹೇಳಿದ್ದ 625 ಬರ್ತದೆ ಅಂತಲೇ ಹೇಳಿದ್ದ. ಆದರೆ 1 ಮಾರ್ಕ್ ಹಿಂದಿ ಎಕ್ಸಾಮಿನ ದಿವಸ ಬಂದು ಹೇಳಿದ, 1 ಮಾರ್ಕ್ ಆಚೆ ಸ್ವಲ್ಪ ಅನುರೂಪತೆಯಲ್ಲೋ ಹೋಗಿದೆ ಅಂತೇಳಿ. ಎಲ್ಲ ಕ್ರೆಡಿಟ್ ಅವನಿಗೆ ಸೇರಬೇಕು, ಯಾಕಂದರೆ ಅವನದೇ ಸ್ವಂತ ಸ್ಟಡಿಯನ್ನೇ ಮಾಡ್ತಿದ್ದದ್ದು, ಸಣ್ಣದಿಂದಲೇ ಅವನ ಸೆಲ್ಫ್ ಸ್ಟಡಿಯೇ ಮಾಡ್ತಿದ್ದದ್ದು. ಜೊತೆಗೆ ಬೇರೆ ಎಕ್ಸ್ಟ್ರಾ ಕರಿಕ್ಯುಲರ್ ಚಟುವಟಿಕೆಗಳಲ್ಲಿ ಕೂಡ ಭಾಗವಹಿಸ್ತಾ ಇದ್ದ. ಅದನ್ನೆರಡನ್ನ ಮೇಂಟೈನ್ ಮಾಡ್ತಾ ಓದ್ತಾ ಇದ್ದದ್ದು. ನಮ್ಮಿಂದೆಲ್ಲ ಹೆಲ್ಪ್ ಕೇಳಿದ್ದು ಬಹಳ ಕಡಿಮೆ, ಅಂದರೆ ಅಕಾಡೆಮಿಕ್ ವಿಷಯಕ್ಕೆ. ನಾವು ಸ್ಟ್ರಾಟಜಿ ಎಲ್ಲ ಕೆಲವು ಹೇಳ್ತಿದ್ದೆ ನಾನು, ಆದರೆ ಈ ಡೌಟ್ ಕೇಳ್ತಿದ್ದೆಲ್ಲ ಕಡಿಮೆ. ಅವನದೇ ಸೆಲ್ಫ್ ಸ್ಟಡಿಯೇ ಅವ್ನು ಮಾಡ್ತಿದ್ದದ್ದು. ಮತ್ತು ಅವನೆಲ್ಲ ಒಂದು ಡೆಡಿಕೇಶನ್ ಇತ್ತು, ಅದು ನಾನು ಗಮನಿಸಿದ್ದೇನೆ. ಒಂದು 3 ಗಂಟೆ ಓದಬೇಕು ಅಂತಿದ್ರೆ ಕಂಪ್ಲೀಟ್ ಅದರಲ್ಲೇ ಇಮರ್ಸ್ ಆಗ್ತಿದ್ದ. ಮತ್ತು ಅದಾದ ನಂತರ ಸಿನಿಮಾ ನೋಡೋದು ಅಥವಾ ಯಾವ್ದಾದ್ರು ವೆಬ್ ಸೀರೀಸ್ ಬಾಕಿಯಾಗಿದೆ ಅದನ್ನು ಕಂಪ್ಲೀಟ್ ಮಾಡಿ ಹೀಗೆಲ್ಲ ಮಾಡ್ತಿದ್ದ, ಓದೋದೆಲ್ಲ ಮಾಡ್ತಿದ್ದ. ಸೊ ತುಂಬ ಖುಷಿ ಆಗ್ತಾ ಉಂಟು. ನಿಮ್ಮ ಮನೇಲಿ ಹೇಗಿರ್ತಿದ್ರಿ ಅಣ್ಣ ತಮ್ಮ? ಮನೇಲಿ ಅವನ ಪಾಡಿಗೆ ಓದೋದೆಲ್ಲ ಮಾಡ್ತಿದ್ದ, ನಾನು ನನ್ನ ಪಾಡಿಗೆ ಕೆಲಸಗಳನ್ನ ಮಾಡ್ತಿದ್ದೆ. ಮತ್ತು ನಮ್ಮ ಇಬ್ಬರ ಆಸಕ್ತಿಗಳು ಬೇರೆ ಬೇರೆ. ಅವನಿಗೆ ಸಾಂಸ್ಕೃತಿಕ ಅದರಲ್ಲೆಲ್ಲ ಸ್ವಲ್ಪ ಜಾಸ್ತಿ ಆಸಕ್ತಿ, ನನಗೆ ಈ ಸ್ವಲ್ಪ ಈ ಓದೋದು ಬರವಣಿಗೆ ಆ ಥರದಲ್ಲಿ ನನಗೆ ಸ್ವಲ್ಪ ಜಾಸ್ತಿ ಆಸಕ್ತಿ. ಅದು ಸ್ವಲ್ಪ ಒಂದು ರೀತಿಯಾಗಿ. ಹಾಗೆ ನಾವಿಬ್ಬರು ಬೇರೆ ಬೇರೆ ವಿಭಾಗದಲ್ಲಿ ಇರ್ತಿದ್ದೆ. ಆದರೆ ಕೆಲವು ಸಂದರ್ಭಗಳು ಒಟ್ಟಿಗೆ, ಈಗ ಫಿಲಮ್ ನೋಡುವಾಗೆಲ್ಲ ಒಟ್ಟಿಗೆ ಕೂತು ಒಂದೇ ಫಿಲಮ್ ನೋಡೋದೆಲ್ಲ ಮಾಡ್ತಿದ್ದೆ. ಸರಿ, ರಾಜ್ಯ ಮಟ್ಟದಲ್ಲಿ ಸಾಧನೆ ಮಾಡಿರುವಂತಹ ವಿದ್ಯಾರ್ಥಿ ಸೃಜನಾದಿತ್ಯ ಶೀಲ. ತಂದೆ ಮತ್ತು ತಾಯಿ ಡಾಕ್ಟರ್ ಸುಂದರ್ ಕೆ ನಾಜೆ ಮತ್ತು ರಾಜೇಶ್ವರಿ ದಂಪತಿ ನಮ್ಮ ಜೊತೆಗಿದ್ದಾರೆ. ಮತ್ತೊಮ್ಮೆ ಅಭಿನಂದನೆಯನ್ನು ಹೇಳುವಂಥ ಅವಕಾಶ ಬಂದಿದೆ. ಅಭಿನಂದನೆಗಳು ಇಬ್ಬರಿಗೂ. ಥ್ಯಾಂಕ್ ಯು. ಏನು ಅನ್ನಿಸ್ತದೆ ಸುಂದರ್ ಮಗನ ಬಗ್ಗೆ? ಸೃಜನ ಈಗಾಗಲೇ ಕೃತಸ್ವರ ಹೇಳಿದಾಗೆ ಅವನದೊಂದು ವ್ಯಕ್ತಿತ್ವ ಬೇರೆ. ಅವನೊಂಥರ ಜಾಲಿ ಮೂಡಲ್ಲಿರುವವ. ಅವನು ಆಗಾಗ ಹೇಳೋದುಂಟು, ಜಾಲಿಯಾಗಿ ಇರಬೇಕು, ಜಾಲಿಯಾಗಿ ಕಲಿಬೇಕು, ಈ ಥರ ಹೇಳೋದುಂಟು. ನನಗೆ ಒಂದು ಇತ್ತು, ಅವನು ಜಾಲಿಯಾಗೇ ಇರ್ತಾನೋ ಅಂತ ಒಂದು ಇತ್ತು. ಬಟ್ ಅವನು ಹಾಗೆ ಇರಲಿಲ್ಲ. ಅದಕ್ಕಿಂತ ಭಿನ್ನವಾಗಿ ನಾನು ಕಲಿಕೆಯಲ್ಲಿಯೂ ಇದ್ದೇನೆ ಎನ್ನುವುದನ್ನು ಅವನು ತೋರಿಸಿದ್ದಾನೆ. ಅವನು ಬಹಳ ಆರಂಭದಿಂದಲೇ ಹಾಗೆಂತೇಳಿ ಅವನು ಕಲಿಕೆಯಲ್ಲೇ ಪೂರ್ತಿಯಾಗಿದ್ದದ್ದಲ್ಲ. ಅವನು ಬೇರೆ ಬೇರೆ ನಾಟಕಗಳಿಗೆ, ಯಕ್ಷಗಾನಗಳಿಗೆ ಈ ಥರದ ಆರಂಭದಿಂದಲೇ ಹೋಗ್ತಾ ಇದ್ದ. ಆನಂತರವೂ ಅದನ್ನು ಹಾಗೆ ಕಂಟಿನ್ಯೂ ಮಾಡಿದ್ದಾನೆ. ಆ ದೃಷ್ಟಿಯಲ್ಲಿ ನಾನು ನಮ್ಮ ಸರ್ಕಾರಿ ಜೂನಿಯರ್ ಕಾಲೇಜನ್ನು ಮತ್ತು ನಮ್ಮ ಮಾದರಿ ಶಾಲೆ ಸರ್ಕಾರಿ ಮಾದರಿ ಶಾಲೆಯಿಂದ ಅವನು 1ನೇ ಕ್ಲಾಸಿಗೆ ಹೋದದ್ದು. ಅದಕ್ಕಿಂತ ಮೊದಲು ಇವರು ನಮ್ಮ ಶೈಲೇಶ್ ಅಂಬೇಕಲ್ಲು ಮತ್ತು ಅಶ್ವಿನಿ ಅವರ ಅಮ್ಮ ಚಿನ್ನರ ಮನೆಯಲ್ಲಿ ಕೂಡ ಅವನು ಒಳ್ಳೆಯ ರೀತಿಯಲ್ಲಿ ಅವರ ಜೊತೆಗಿದ್ದ. ಅಲ್ಲಿಂದ ಮಾದರಿ ಶಾಲೆಗೆ ಬಂದಿದ್ದಾನೆ. ಅಲ್ಲಿ ಕೂಡ ಚೆನ್ನಾಗಿಯೇ ಎಲ್ಲ ಇದರಲ್ಲಿ ಭಾಗವಹಿಸ್ತಿದ್ದ. ನಂತರ ನಮ್ಮ ಪ್ರೌಢಶಾಲಾ ವಿಭಾಗಕ್ಕೆ ಜೂನಿಯರ್ ಕಾಲೇಜಿಗೆ ಬಂದಾಗ ಅವನು ಇಡೀ ಕಾಲೇಜಿನಲ್ಲಿ ಮತ್ತು ಶಿಕ್ಷಕ ಬಳಗದವರು ಎಲ್ಲರೂ ಕೂಡ ಅವನು ತುಂಬ ಆತ್ಮೀಯವಾಗಿ ನೋಡ್ತಾ ಇದ್ದರು. ಅವರೆಲ್ಲರ ಜೊತೆಗೆ ಅವನು ತುಂಬ ಆತ್ಮೀಯವಾಗಿ ಬೆರೀತಾ ಇದ್ದ. ಹಾಗಾಗಿ ಅವನಿಗೆ ಸಾಂಸ್ಕೃತಿಕವಾಗಿಯೂ ಮತ್ತು ಕಲಿಕೆಯಲ್ಲಿ ಎರಡರಲ್ಲೂ ತೊಡಗಿಕೊಳ್ಳಿಕ್ಕೆ ಸಾಧ್ಯ ಆಯಿತು. ಅದನ್ನು ಅವನು ಮಾಡಿದ್ದಾನೆ, ಅದು ನಮಗೆ ಖುಷಿಯ ವಿಷಯ. ಅದರ ಜೊತೆಗೆ ಅವನು ಬಹಳ ಸಣ್ಣದರಿಂದಲೇ ರಂಗಮನೆಯ ಜೊತೆಗೆ ರಂಗಮಯೂರಿಯ ಜೊತೆಗೆ ಮತ್ತು ಫಿಲ್ಮಿನ ಜೊತೆಗೆ ಈ ಥರ ಒಂದೊಂದಷ್ಟು ಟೀಮಿನ ಜೊತೆಗೆ ಅವನು ಕೆಲಸ ಮಾಡ್ತಾ ಇದ್ದ. ಕಲಿಕೆಯಲ್ಲಿಯೂ ಮತ್ತು ಸಾಂಸ್ಕೃತಿಕವಾಗಿಯೂ ಎರಡರಲ್ಲಿಯೂ ಕೂಡ ತನ್ನನ್ನು ತೊಡಗಿಸಿಕೊಂಡದ್ದು ನಮಗೆ ಖುಷಿ ಆಯಿತು. ಯಾಕೆಂದರೆ ನಮ್ಮ ಕಾನ್ಸೆಪ್ಟೇ ಅದು, ನಾನು ಹೇಳುವುದೇ ಅದು. ಕಲಿಕೆಯಲ್ಲಿಯೂ ಇರಬೇಕು, ಅಂದರೆ ಪಠ್ಯದ ಕಲಿಕೆಯಲ್ಲೂ ಇರಬೇಕು, ಪಠ್ಯೇತರ ಕಲಿಕೆಯಲ್ಲಿ ಇರಬೇಕು,
ಮತ್ತು ಅದನ್ನು ಬಹಳ ದೊಡ್ಡ ಸಂಗತಿಯಾಗಿ ಅಲ್ಲ, ಅದನ್ನು ಎರಡನ್ನೂ ಕೂಡ ಖುಷಿಯಲ್ಲಿ ತೆಗೆದುಕೊಂಡು ಹೋಗುವಂತಹ ಒಂದು ಕಲಿಕೆಯನ್ನು ಎಂಜಾಯ್ ಮಾಡಬೇಕು ಅಂತ ನನ್ನ ಕಾನ್ಸೆಪ್ಟ್ ಇರುವುದು ಹಾಗೆ. ಆದರೆ ಅದನ್ನು ಎಲ್ಲಿ ಎಷ್ಟರ ಮಟ್ಟಿಗೆ ಬೇರೆ ಕಡೆಗಳಲ್ಲಿ ಅಥವಾ ನಾನು ಪಾಠ ಮಾಡುವಲ್ಲಿ ಅಳವಡಿಸಲಿಕ್ಕೆ ಆಗ್ತದೆ ಅಂತ ನನಗೆ ಹೇಳಲಿಕ್ಕೆ ಆಗೋದಿಲ್ಲ. ಆದರೆ ಆಗ್ತದೆ, ಅದು ಆಗುವುದಂತೂ ಖಂಡಿತ. ಎಲ್ಲ ತಂದೆ ತಾಯಿಗಳು ಮತ್ತು ಎಲ್ಲ ಶಿಕ್ಷಕರು ಆ ರೀತಿ ಯೋಚನೆ ಮಾಡಿದರೆ ಅದು ಸಾಧ್ಯ ಅಂತ ಹೇಳೋದನ್ನು ನನಗೆ ಒಂದು ಖುಷಿ ನನಗೆ. ಮೇಡಮ್, ನನಗೂ ತುಂಬ ಖುಷಿ. ಅವನು ಸಣ್ಣದರಲ್ಲಿ ಹೇಗೆ ಅಂತ ಹೇಳಿದರೆ ತುಂಬ ಆ್ಯಕ್ಟಿವ್, ತುಂಬ ವಿಷಯಗಳಲ್ಲಿ ಅವನೊಂಥರ ಹೇಗೆ ಅಂತ ಹೇಳಿದರೆ ಅವನಿದ್ದರೆ ಒಂದು ಖುಷಿಯೇ ಬೇರೆ. ಅದು ಅವನ ಜೊತೆಗಿರುವವರೆಲ್ಲರೂ ಸಹ ಹಾಗೆ ಹೇಳುವಂಥದ್ದು. ಅವನು ಒಟ್ಟಿಗಿದ್ದರೆ ನಮಗೊಂದು ಅಲ್ಲಿ ಒಂದು ಜಾಲಿ ಮೂಡೇ ಇರ್ತದೆ ಅಂತ ಹೇಳುವಂಥದ್ದು. ಇನ್ನೊಂದು, ಅವನು ಕರಿಕ್ಯುಲರ್ ಆ್ಯಕ್ಟಿವಿಟೀಸಲ್ಲಿ ಹೆಚ್ಚು ಆ್ಯಕ್ಟಿವ್ ಆಗಿದ್ದವ. ಹಾಗಾಗಿ ನಮಗೆ ಕಲಿಯುವಿಕೆಯಲ್ಲಿ ಸಹ ಅವನೊಂದು ಅಂಕಗಳ ಮೂಲಕ ಅವನು ಕಲಿಯುವಿಕೆಯಲ್ಲಿ ಕೂಡ ಮುಂದೆ ಇದ್ದಾನೆ ಅಂತೇಳಿ ತೋರಿಸಿಕೊಟ್ಟಿದ್ದಾನೆ ಅಂತ ಹೇಳುವಂಥದ್ದು ತುಂಬ ಒಂದು ಖುಷಿಯ ವಿಷಯ ಆಗಿದೆ. ಪ್ರಿಯ ವೀಕ್ಷಕರೇ, ಕೇಳಿದ್ರಲ್ಲ, ಅಣ್ಣ ಕೃತಸ್ವರ ದೀಪ್ತಾ ಅವರ ಸಾಧನೆಯ ಸಂದರ್ಭದಲ್ಲಿ, ಅವರ ಸಂದರ್ಶನ ಸಂದರ್ಭದಲ್ಲಿ ನಾನು ಮತ್ತೆ ಈ ಮನೆಗೆ ಬರುವುದಾಗಿ ಹೇಳಿದೆ. ಮತ್ತೆ ಬಂದಿದ್ದೇವೆ ಸುದ್ದಿ ಬಳಗ. ತಮ್ಮನ ಸಾಧನೆಯನ್ನು, ಅವರ ಮಾತುಗಳನ್ನು ಕೂಡ ತಾವು ಆಲಿಸಿದ್ದೀರಿ. ಶಾಂತಿನಗರದ ಈ ದೀಪ್ತಶೀಲ ಮನೆಯಿಂದ ಕ್ಯಾಮರಾ ಪರ್ಸನ್ ಕೌಶಿಕ್ ರಾಮ್ ಬಳ್ಳಕ್ಕ, ಅನಿಲ್ ಸಂಪಾ ಜೊತೆ ದುರ್ಗಾಕುಮಾರ್ ನಾಯಕೆರೆ, ಸುದ್ದಿ ನ್ಯೂಸ್, ಸುಳ್ಯ. ನಮಸ್ಕಾರ ರೈತ ಬಾಂಧವರೇ, ಬಿಸು ಕಳೆಗಿತ್ತು, ಇನ್ನೇನು ಕೃಷಿ ಮಾಡೋದಕ್ಕೆ ಸೂಕ್ತ ಸಮಯ. ಹಾಗಾಗಿ ಉತ್ತಮ ಗುಣಮಟ್ಟದ ಗಿಡಗಳಿರುವ ನರ್ಸರಿಯನ್ನ ಹುಡುಕ್ತಾ ಇದ್ದೀರಾ? ಹಾಗಾದ್ರೆ ನಮ್ಮ ಸುಳ್ಯದ ಮೊಗರ್ಪಣೆ ಮಸೀದಿ ಮುಂಭಾಗವಿರುವ ಕರ್ನಾಟಕ ಅಗ್ರಿ ಗಾರ್ಡನ್ ನರ್ಸರಿಗೆ ಭೇಟಿ ಕೊಡಿ. ಇಲ್ಲಿ 3 ಎಕರೆ ಜಮೀನಿನಲ್ಲಿ ತಯಾರಾಗ್ತಾ ಇದೆ ಉತ್ತಮ ತಳಿಯ ಹೈಬ್ರಿಡ್ ತೆಂಗಿನ ಗಿಡಗಳು, ಕೋಕೋ ಗಿಡಗಳು, ಅಡಿಕೆ ಗಿಡಗಳಾದ ಎಂಟರಮಂಗಲ, ಮೋಹಿತ್ ನಗರ, ಸೈಗಾನ್, ರತ್ನಗಿರಿ, ಸುಮಂಗಲ, ಸ್ವರ್ಣಮಂಗಳ, ಊರಿನ ಮಂಗಳ ಮತ್ತು ಜಾಯಿಕಾಯಿ ಗಿಡ, ವಿವಿಧ ರೀತಿಯ ಹಣ್ಣಿನ ಗಿಡಗಳು, ಕರಿಮೆಣಸಿನ ಕಸಿ ಗಿಡ, ಪಣಿಯೂರು 7 ಲಭ್ಯ ಹಾಗೂ ಶತಮಂಗಲ ಅಡಿಕೆ ಗಿಡಗಳು ಲಭ್ಯ. ಕರ್ನಾಟಕ ಅಗ್ರಿ ಗಾರ್ಡನ್ ನರ್ಸರಿ, ಮೊಗರ್ಪಣೆ, ಹಳೆಗೇಟು, ಸುಳ್ಯ. ಬುಕಿಂಗ್ ಆಗಿ ಇಂದೇ ಸಂಪರ್ಕಿಸಿ 9048865019 9946123801. ಅತ್ತೆ, ಇದು ನನ್ನ ಬರ್ಡೇ ಗಿಫ್ಟ್. ಇದೆಲ್ಲ ಜೀವನದಲ್ಲಿ ನನಗೋಸ್ಕರ ತಗೊಂಡ್ಬಂದಿದ್ದಾರೆ. ನಿನ್ ಮೇಲೆ ತುಂಬಾ ಚೆನ್ನಾಗಿ ಕಾಣುತ್ತೆ. ಇದು ತುಂಬಾ ಚೆನ್ನಾಗಿದೆ ಅಲ್ವಾ? ತುಂಬಾ ಚೆನ್ನಾಗಿದೆ. It will look really good on you. Amma? Huh? Mother is always son's first love. ಪ್ರತಿ ಪೀಳಿಗೆಯ ಪ್ರೀತಿಯ ಮಳಿಗೆ, GL ಆಚಾರ್ಯ ಜುವೆಲ್ಲರ್ಸ್.